ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯ ಲೈಫ್ ಸ್ಟೈಲ್ ಕನ್ನಡ. ಫ್ರೆಂಡ್ಸ್, ಹಾಗೆ ಇವತ್ತು ನಾನು ಗುರುವಾರದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅನ್ನೋದು ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಹಸ್ಬೆಂಡ್ 2 ಡೇಸ್ ಆಫೀಸ್ಗೆ ಲೀವ್ ಹಾಕಿದ್ರು. ಸೊ ಹಾಗಾಗಿ ನಾವು ಬುಧವಾರ ನೈಟೇ ನಾವು ಬ್ಯಾಂಗ್ಳೂರು ಬಂದ್ವಿ. ಬಂದಮೇಲೆ ಗುರುವಾರ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆಲ್ಲ ನೀಟಾಗಿ ಕ್ಲೀನ್ ಆಯಿತು. ಹಾಗೆ ಕ್ಲೀನ್ ಆದಮೇಲೆ ದೇವ್ರ ಮನೆ ಕೂಡ ಕ್ಲೀನ್ ಮಾಡಬೇಕಲ್ಲ ಹಬ್ಬಕ್ಕೆ ಅಂತ ನಾನು ದೇವ್ರ ಮನೆ ಕೂಡ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ದೇವ್ರ ಸಾಮಾನು ಕೂಡ ನೀಟಾಗಿ ವಾಶ್ ಮಾಡ್ಕೋಬೇಕು. ಸೊ ಹಾಗಾಗಿ ಈಗ ನಾನು ನನ್ನ ಪೂಜೆ ರೂಮ್ನ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈಗ ದೇವ್ರ ಮನೆ ಸಾಮಾನೆಲ್ಲ ತೊಳ್ಕೊಬೇಕು ಅಂತೇಳಿ ನಾನು ಒಂದು ಪಾತ್ರೆಗೆಲ್ಲ ನೀಟಾಗಿ ದೇವ್ರ ಸಾಮಾನೆಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಾನು ದೇವ್ರ ಮನೆ ಸಾಮಾನು ಎತ್ತಿಟ್ಕೊಂಡಾಯಿತು. ಎತ್ತಿಟ್ಕೊಂಡಾದ್ಮೇಲೆ ನಾನು ದೇವ್ರ ಮನೇನ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಅದನ್ನು ದೇವ್ರ ಮನೆ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಎಲ್ಲೆಲ್ಲಿ ಧೂಳಿರುತ್ತೋ ಅದೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ದೇವ್ರ ಫೋಟೋಸ್ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಹಾಗೆ ದೇವ್ರ ಮನೆಯೆಲ್ಲ ಒರೆಸಿದ್ದಾದ್ಮೇಲೆ ನಾನು ಈಗ ದೇವ್ರ ಸಾಮಾನು ತೊಳ್ಕೊಳ್ಳೋಣ ಅಂತ ಸಿಂಕ್ ಹತ್ರ ಬಂದೆ. ಮುಂಚೆನೇ ನಾನು ಸಿಂಕ್ನ ನೀಟಾಗಿ ವಾಶ್ ಮಾಡಿರ್ತೀನಿ, ಅಲ್ಲಿ ಹ್ಯಾಂಡ್ ವಾಶ್ ಕೂಡ ಮಾಡಲ್ಲ ಅಂತ ನಾನು ಇನ್ನೊಂದು ವ್ಲಾಗಲ್ಲಿ ಕೂಡ ಹೇಳಿದ್ದೆ. ನಾನು ಅದನ್ನೇ ಫಾಲೋ ಮಾಡೋದು. ಜೊತೆಗೆ ಈಗ ನಾನು ಹಬ್ಬಕ್ಕೆ ಬೇಕಾದಂಥ ಬೆಳ್ಳಿ ಸಾಮಾನಾಗಿರ್ಬೋದು, ಹಾಗೆ ದೇವ್ರ ಸಾಮಾನಾಗಿರ್ಬೋದು ಎಲ್ಲನೂ ನೀಟಾಗಿ ಈಗ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಒಂದು ಕಡೆ ವಾಶ್ ಮಾಡ್ಕೊಳ್ತಾ ಇದ್ದೆ, ಅಮ್ಮ ಕೂಡ ಒಂದು ಕಡೆ ಅಡುಗೆ ಮಾಡ್ಕೊಳ್ತಾ ಇದ್ರು. ಹಾಗೆ ಇಬ್ಬರು ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ವಿ. ಹಾಗೆ ಈಗ ನಾನು ಮೊದಲಿಗೆ ಫೋಟೋ ಎಲ್ಲ ಒರೆಸ್ಕೊಂಡು ಇಟ್ಕೊಂಡಿದ್ದೆ. ಫೋಟೋಗೆಲ್ಲ ನಾನು ಗಂಧ ಮತ್ತು ಕುಂಕುಮನೆಲ್ಲ ಇಟ್ಕೊಂಡು ಫೋಟೋನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಏನಪ್ಪ ಅಂತಂದರೆ ಮೊದಲು ಹಬ್ಬ ಅಂದಮೇಲೆ ಒಳಗಡೆ ತುಂಬ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು. ದೇವ್ರ ಮನೆ ಕ್ಲೀನ್ ಮಾಡೋದು, ಮನೆ ಕ್ಲೀನ್ ಮಾಡೋದು, ಹಾಗೆ ಆಚೆನೂ ಅಷ್ಟೇ ಏನಾದ್ರು ತೊಗೊಂಬರೋದು, ಪೂಜೆ ಸಾಮಾನು ಆಗಿರೋ ಪ್ರತಿಯೊಂದೂ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು. ನಾನು ಮೊದಲು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಆಮೇಲಿಂದ ಆಚೆಯಿಂದ ಬಂದಮೇಲೆ ಬೇರೆ ಮಿಕ್ಕಿ ಕೆಲಸ ಮಾಡ್ಕೊಳ್ಬೋದು ಅಂತ ನಾನು ದೇವ್ರ ಮನೆ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಹಸ್ಬೆಂಡ್ ಈಗ ಆಚೆ ಹೋಗ್ತಾ ಇದ್ದೀವಿ. ಪೂಜೆ ಸಾಮಾನೆಲ್ಲ ಬೇಕಾಗಿರೋ ತೊಗೊಂಬರೋಣ ಅಂತ ಈಗ ಬಸವೇಶ್ವರ ನಗರ ಕಡೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಹಾಗೆ ಇದು ಬಂದು ನಮ್ಮ ಬಸವೇಶ್ವರ ಸರ್ಕಲ್. ಹಾಗೆ ಇದು ಹಬ್ಬಗಳಂತ ಬಂದರೆ ತುಂಬಾ ಫ್ರೆಶ್ ಆಗಿರೋಂಥ ಎಲ್ಲ ಐಟಮ್ಗಳು ಸಿಗುತ್ತೆ ಇಲ್ಲಿ. ಅದು ತುಂಬ ಫ್ರೆಶ್ ಆಗಿದ್ದರೂ ಕೂಡ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಹಾಗೆ ಈಗ ನಾನು ಮೊದಲಿಗೆ ಗಂಧಿಗೆ ಅಂಗಡಿ ಬಂದು ಗಂಧಿ ಅಂಗಡಿಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಲಶಕ್ಕೆ ಹಾಕುವಂಥ ಐಟಮ್ಗಳೆಲ್ಲ ತೊಗೋಬೇಕಾಗಿತ್ತು. ಹಾಗೆ ಕೆಲವೊಂದು ಪೂಜೆ ಐಟಮ್ಸ್ ಮನೆಗೆಲ್ಲ ಬೇಕಾಗಿತ್ತು ಅಂತ ನಾನು ಎಲ್ಲನೂ ತೊಗೊಳ್ತಾ ಇದ್ದೀನಿ. ಹಾಗೆ ಈ ಗಂಧಿಗೆ ಅಂಗಡಿಯಲ್ಲಿ ನಮಗೆ ಬೇಕಾದಂಥ ಐಟಮ್ಗಳು ಸಿಕ್ತು. ಹಾಗೆ ಕೆಲವೊಂದು ಐಟಮ್ ಸಿಕ್ಕಿಲ್ಲ. ಹಾಗೆ ನಾನು ನೆಕ್ಸ್ಟ್ ಬೇರೆ ಶಾಪಲ್ಲಿ ನೋಡೋಣ ಅಂತ ಹೇಳಿ ಸುಮ್ಮನಾಗಿ ಹಾಗೆ ಬಿಲ್ ಮಾಡಿಸ್ಕೊಂಡು ಬಂದ್ವಿ. ಹಾಗೆ ನಾನು ನೆಕ್ಸ್ಟ್ ಬಂದಿದ್ದು ಪಾಪು ಬಟ್ಟೆ ತೊಗೊಳ್ಳೋಣ ಹಬ್ಬಕ್ಕೆ ಅಂತ ಬಟ್ಟೆ ತೊಗೊಳಕ್ಕೆ ಬಂದ್ವಿ. ಅವಳಿಗೆ ಸ್ವಲ್ಪ ಟ್ರೆಡಿಷ್ನಲ್ ವೇರ್ಸ್ನ ನೋಡ್ತಾ ಇದ್ದೆ. ಅವರೆಲ್ಲ ವೆಸ್ಟರ್ನ್ ತೋರಿಸ್ತಾಯಿದ್ರು. ವೆಸ್ಟರ್ನಲ್ಲಿ ಒಂದು ಮತ್ತು ಟ್ರೆಡಿಷ್ನಲ್ ಒಂದು ತೊಗೊಂಡು ಬಂದ್ವಿ. ಹಾಗೆ ಅದಾದಮೇಲೆ ನಾನು ನಮ್ಮನೆ ಹತ್ರ ಅಂತ ಮಾರ್ಕೆಟಿಗೆ ಬಂದು ಸ್ವಲ್ಪ ಜರ್ಮನ್ ಸಿಲ್ವರ್ ಆಗಿರ್ಬೋದು, ಪೀಠ ಆಗಿರ್ಬೋದು ಬೇಕಾಗಿತ್ತು. ಹಾಗೆ ಕೆಲವೊಂದು ಪೂಜೆ ಐಟಮ್ಸು ಬೇಕಾಗಿತ್ತು. ಅದೆಲ್ಲ ತೊಗೊಂಡು ಸ್ವಲ್ಪ ಹೂ ಕೂಡ ಬೇಕಾಗಿತ್ತು. ಹೂ ಕೂಡ ಶಾವಂತಿಗೆ ಹೂವು ಆಗಿರ್ಬೋದು, ಕನಕಾಂಬರ, ಮಲ್ಲಿಗೆ ಇವೆಲ್ಲ ಕೂಡ ಸ್ವಲ್ಪ ಬೇಕಾಗಿತ್ತು. ಅದೆಲ್ಲ ತೊಗೊಂಡು ಹಾಗೆ ನಮ್ಮನೆ ತಿರುವಂಥ ಶಾಪ್ ಬಂದೆ. ಯಾಕಪ್ಪ ಅಂತಂದರೆ ಲಕ್ಷ್ಮಿ ಕೂರ್ಸೋಕ್ಕೆ ಅಂತ ಕೆಲವೊಂದು ಸ್ಟ್ಯಾಂಡ್ಸ್ಗಳು ನೋಡೋಣ ಅಂತ ಹೋಗಿದ್ವಿ. ಹಾಗೆ ನಾನು ಚಿಕ್ಕಪೇಟೆಯಲ್ಲಿ ಒಂದು ಸ್ಟ್ಯಾಂಡ್ ನೋಡಿದ್ದೆ. ಅದು ಕೂಡ ತುಂಬ ಕಾಸ್ಟ್ಲಿ ಹೇಳಿದ್ರು ಅಂತ ನಾನು ಅದು ತೊಗೊಳ್ಳಿಲ್ಲ. ಹಾಗೆ ನಾನು ನಮ್ಮನೆ ಇರುವಂಥ ಶಾಪಲ್ಲೇ ನೋಡೋಣ ಅಂತ ಬಂದ್ವಿ. ಬಟ್ ಇಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಅದೇ ತುಂಬ ಪ್ರೈಸ್ ಜಾಸ್ತಿ ಹೇಳಿದ್ರು. ನಂಗೆ ತುಂಬಾ ಇಷ್ಟ ಆಗಿತ್ತು. ಹಾಗೆ ಸೊ ಬೇಡ, ಸುಮ್ಮನೆ ಯಾಕೆ ಇನ್ವೆಸ್ಟ್ ಮಾಡೋದು, ರೆಡ್ ಇನ್ವೆಸ್ಟ್ಮೆಂಟು ಅಂತ ಅಂದ್ಕೊಂಡು ಇನ್ನೊಂದು ಥರ ಸ್ಟ್ಯಾಂಡನ್ನ ತೊಗೋಣ ಅಂತಲೇ ತೊಗೊಂಡು ಬಂದ್ವಿ. ಅದು ಯಾವ ಸ್ಟ್ಯಾಂಡು ಅಂತ ಮುಂದೆ ತೋರಿಸ್ತೀನಿ ಬನ್ನಿ. ಹಾಗೆ ನಾನು ಇವಾಗ ತೊಗೊಂಡಿರೋಂಥ ಸ್ಟ್ಯಾಂಡ್ ಒಂದು ಈ ಥರ ಸ್ಟ್ಯಾಂಡ್ ತೊಗೊಂಡಿರೋದು. ಹಾಗೆ ಸ್ಟ್ಯಾಂಡು ಮತ್ತು ಸ್ಟಿಕ್ಕು ಎಲ್ಲ ತೊಗೊಂಡು ಬಂದ್ವಿ. ಹಾಗೆ ಈ ಶಾಪಲ್ಲಿ ಪ್ರತಿಯೊಂದು ಕೂಡ ಸಿಗುತ್ತೆ. ನಂಗೆ ತುಂಬಾ ಇಷ್ಟ ಆಯ್ತು ಈ ಶಾಪು ಬಂದು. ನಾನು ನೆಕ್ಸ್ಟ್ ಇನ್ಯಾವುದು ಈ ಶಾಪ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ. ಹಾಗೆ ನಾನೀಗ ನಿಮಗೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಹಾಗೆ ಶಾಪಿಂಗ್ ಎಲ್ಲ ಮುಗೀತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಬಂದ್ವಿ. ಮನೆ ಬಂದಮೇಲೆ ಪಾಪುಗೆಲ್ಲ ಊಟ ಮಾಡಿಸಿ ನಾವು ಊಟ ಮಾಡಿಕೊಂಡು ಈಗ ನಾನು ದೇವ್ರು ಕೂರಿಸೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಈಗ ಗಂಜಲೆಲ್ಲ ಹಾಕಿ ಬೆಳಗ್ಗೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಮತ್ತೆ ಎಲ್ಲರೂ ಊಟ ಎಲ್ಲ ಮಾಡಿದ್ಮೇಲೆ ಎಂಜಲಾಗಿರುತ್ತೆ ಅಂತ ಹೇಳಿ ನಾನು ಮತ್ತೆ ಒಂದು ಸಲ ಗಂಜಲೆಲ್ಲ
ಎಲ್ಲ ಹಾಕಿ ನೀಟಾಗಿ ಮನೆ ಒರೆಸ್ಕೊಳ್ತೀನಿ. ಈಗ ಮನೆಯೆಲ್ಲ ಒರೆಸಾದ್ಮೇಲೆ ಮೊದಲಿಗೆ ನಾನು ಬಾಗಿಲು ತೋರಣ ಕಟ್ಕೊಳ್ಳೋಣ ಅಂತ ಬಾಗಿಲು ತೋರಣನ ಕೂಡ ಕಟ್ಕೊಳ್ತಾ ಇದ್ದೀನಿ. ಹಬ್ಬ ಅಂದಮೇಲೆ ತೋರಣ ಎಲ್ಲ ಇದ್ದೇ ಇರಬೇಕಲ್ವ, ಒಂಥರ ಬಾಗಿಲು ತುಂಬ ಚೆನ್ನಾಗೂ ಕಾಣಿಸುತ್ತೆ. ಹಬ್ಬದಲ್ಲಿ ಒಂದು ಕಳೆ ಅಂತಲೇ ಹೇಳ್ಬೋದು. ಈಗ ನಾನು ತೋರಣ ಕಟ್ಕೊಳ್ತಾ ಇದ್ದೀನಿ. ತೋರಣ ಎಲ್ಲ ಕಟ್ಟಾದಮೇಲೆ ನಾನು ಈಗ ಹೂವನ್ನ ಹಾಕ್ಕೊಳ್ತೀನಿ. ಬಾಗಿಲಿಗೆ ಹೂವೆಲ್ಲ ಹಾಕ್ಬಿಡೋಣ ಅಂಥೇಳಿ ಅದನ್ನು ಕೂಡ ನಾನು ಈಗಲೇ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬಾಗಿಲಿಗೆ ಹೂವು ಹಾಕಿದ್ದು ಆಯಿತು, ಹಾಗೆ ತೋರಣ ಹಾಕಿದ್ದು ಆಯಿತು. ಈಗ ಎಲ್ಲ ಅದಾದಮೇಲೆ ಈಗ ನಾನು ಹೊಸ್ಲಿಗೆ ರಂಗೋಲಿ ಅರ್ಶಿನ ಹಚ್ಬಿಟ್ಟು ನೀಟಾಗಿ ರಂಗೋಲಿ ಇಟ್ಕೊಳ್ಳೋಣ ಅಂಥೇಳಿ ಹೊಸ್ಲಿಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗಲೇ. ಬೆಳಿಗ್ಗೆ ಅಂದರೆ ಆಗಲ್ಲ, ಇವಾಗಾದರೆ ಮಾಡಿಕೊಂಡ್ರೆ ಬೇಗ ಬೇಗ ಬೆಳಿಗ್ಗೆ ಪೂಜೆ ಮಾಡ್ಕೊಳ್ಬೋದು ಅಂತ ನಾನು ಹೊಸ್ಲಿಗೂ ಈಗಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಥರ ಹಬ್ಬದಲ್ಲೆಲ್ಲ ಬಾಗಿಲಿಗೆ ಅರ್ಶಿನ ಹಚ್ಚಿ ರಂಗೋಲಿ ಹಾಕೋದ್ರಿಂದ ತುಂಬಾ ಒಳ್ಳೆಯದು, ಹಾಗೆ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಅಂತ ಹೇಳಿ ನಾನು ಅದು ಪ್ರತಿ ಸಲವೂ ಹೀಗೆ ಮಾಡ್ಕೊಳ್ಳೋದು. ನಿಮಗೆ ನನ್ನ ಬ್ಲಾಗಲ್ಲೆಲ್ಲ ನೋಡಿರ್ತೀರ, ನಾನು ಹೊಸ್ಲಿಗೆ ಅರ್ಶಿನ ಹಚ್ಚದೆ ರಂಗೋಲಿ ಹಾಕೋದೇ ಇಲ್ಲ ಅಂತ.
ಹಾಗೆ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಾಯಿತು. ಇಟ್ಕೊಂಡಾದ್ಮೇಲೆ ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಇವತ್ತು ಹಬ್ಬ ಇರೋದ್ರಿಂದ ಸ್ಟೆನ್ಸಿಲ್ಸ್ ಕೂಡ ಹಾಕೊಳ್ಳೋಣ ಅಂತೇಳಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಕಲರ್ ಹಾಕೋಣ ಅಂತ ಇದು ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಈ ಥರ ಕಲರ್ಸ್ ಹಾಕೋದೇ ಇಲ್ಲ. ನಾನು ಚೆನ್ನಾಗಿರುತ್ತೆ ಅಂತೇಳಿ ಸಿಂಪಲ್ ಒಂದು ಕಲರ್ ಕೂಡ ಹಾಕಿದ್ದೀನಿ. ಹಾಗೆ ನಾನು ಇದಾದಮೇಲೆ ನಾನು ಲಕ್ಷ್ಮಿ ಕೂರಿಸ್ಕೊಂಡೆ. ಲಕ್ಷ್ಮಿನ ನಾನು ಯಾವ ರೀತಿ ಕೂರಿಸಿದ್ದೀನಿ, ಹಾಗೆ ಲಕ್ಷ್ಮಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದೀನಿ, ಲಕ್ಷ್ಮಿಗೆ ಯಾವ ಥರ ಸೀರೆ ಉಡಿಸಿದ್ದೀನಿ ಅನ್ನೋದೆಲ್ಲ ನೀವು ನೆಕ್ಸ್ಟ್ ಪಾರ್ಟ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ಸ್ ತುಂಬ ಲೇಟಾಗಿ ಬರ್ತಾಯಿದೆ ಅಂತ ಯಾರೂ ಬೇಜಾರು ಮಾಡ್ಕೋಬಿಡಿ. ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ. ಆದಷ್ಟು ಬೇಗ ನಾನು ವರಮಹಾಲಕ್ಷ್ಮಿ ವ್ಲಾಗ್ ನಾನು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್. ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.